ಅದಕ್ಕೆ ಎಷ್ಟು ಎಕ್ಸ್ಪೆಂಡಿಚರ್ ಆಗಿದೆ, ಏನೇನು ವರ್ಕ್ ಆಗಿದೆ. ಇದರಲ್ಲಿ ಅನುಷ್ಠಾನ ಇಲಾಖೆಗಳಂತ ಬರ್ತವೆ. ಅನುಷ್ಠಾನ ಇಲಾಖೆಗಳಂದ್ರೆ ಅರಣ್ಯ ಇಲಾಖೆ, ಕೃಷಿ ಇಲಾಖೆ, ರೇಷ್ಮೆ ಮತ್ತು ತೋಟಗಾರಿಕೆ ಮತ್ತು PRD ಇಲಾಖೆ. ಇಷ್ಟು ಇಲಾಖೆಗಳನ್ನು ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನರೇಗಾದಲ್ಲಿ 1 ವರ್ಷ ಅವಧಿಯಲ್ಲಿ 1/4/2023 31/3/2024 1 ವರ್ಷ ಅವಧಿಗೆ ಸಂಬಂಧಪಟ್ಟಾಗ ಏನು ಖರ್ಚು ಮಾಡಿದ್ದಾರೆ, ಎಷ್ಟು ಎಕ್ಸ್ಪೆಂಡಿಚರ್ ಇದೆ, ಎಷ್ಟು ವರ್ಕ್ ಮಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟ ಸಂಪೂರ್ಣವಾಗಿ ನಿಮ್ಮ ಮಾಹಿತಿ ಮತ್ತು ಅದರಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ನಾವು ನೋಡಿರೋದ್ರಲ್ಲಿ ಮತ್ತು ಏನೇ ಪ್ರಾಬ್ಲಮ್ಸ್ ಇದೆ ನಿಮ್ಮ ಮುಂದೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಅದರಲ್ಲಿ ನೀವೇನು ಹೇಳ್ತೀರೋ ಅದಕ್ಕೆ ಸಂಬಂಧಪಟ್ಟಾಗಿ ಫೈನಲೈಸ್ ಮಾಡಬೇಕಾದ್ರೆ ಗ್ರಾಮ ಸಭೆಯಲ್ಲಿ ತೀರ್ಮಾನ ಮಾಡೋದು. ಅಧ್ಯಕ್ಷರಿರ್ತಾರೆ, ಮೆಂಬರ್ಸ್ ಇರ್ತಾರೆ, ಎಲ್ಲ ಏನೇನು ಸಂಬಂಧಪಟ್ಟ ಏನೇನು ನೀವು ಸಭೆಯಲ್ಲಿ ಚರ್ಚೆ ಮಾಡಿ ಏನೇನು ಕುಂದುಕೊರತೆಗಳಿದ್ದು ಇಲ್ಲ ಮತ್ತು ನಮಗೇನೋ ಬೇರೆ ಸಜೆಷನ್ಸ್ ಕೊಡೋದು, ಏನಾರ ಈ ಥರ ಆಗಿದ್ದು ಸರ್, ಈ ಥರ ಮಾಡ್ಬೋದಾ ಏನಂತ ಕೇಳಿದ್ರೆ, ನರೇಗಾ ಬಗ್ಗೆ ಏನಾದರೂ ಕೇಳಿದ್ರೆ ನಾವು ಹೇಳ್ತೀವಿ. ನಿಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಒಟ್ಟಾರೆಯಾಗಿ ಗ್ರಾಮ ಪಂಚಾಯತಿ ಸಮುದಾಯ ಕಾಮಗಾರಿಗಳು 27 ಇದೆ. ಅದಕ್ಕೆ ಬಂದು 23,44,071 ರೂಪಾಯಿ ಆಗಿದೆ. ವೈಯಕ್ತಿಕ ಕಾಮಗಾರಿಗಳು ಬಂದು 91 ಆಗಿದೆ. ಅದರಲ್ಲಿ 48,72,485 ರೂಪಾಯಿ ಆಗಿದೆ. ಒಟ್ಟಾರೆ ಗ್ರಾಮ ಪಂಚಾಯತಿ ಸೇರಿ 121 ಕಾಮಗಾರಿಗಳನ್ನ ಈ ಒಂದು ವರ್ಷಾವಧಿಯಲ್ಲಿ ತಗೊಂಡಿದ್ದಾರೆ. 72,16,556 ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ. ಅರಣ್ಯ ಇಲಾಖೆಯವರು ಬಂದು ಈಗಾಗಲೇ ಹೇಳಿದೆ ನಾನು, ಅರಣ್ಯ ಇಲಾಖೆಯವರು 10 ಕಾಮಗಾರಿ ವೈಯಕ್ತಿಕ ಕಾಮಗಾರಿ ಮಾಡಿದ್ದಾರೆ. 1,82,648 ರೂಪಾಯಿ ಮಾಡಿದ್ದಾರೆ. ಮತ್ತೆ ಅದೇ ರೀತಿಯಾಗಿ ಕೃಷಿ ಇಲಾಖೆಯವರು ಮಾಡಿದ್ದಾರೆ, 7 ಕಾಮಗಾರಿ ಮಾಡಿದ್ದಾರೆ. 5,77,332 ರೂಪಾಯಿ ಆಗಿದೆ. ತೋಟಗಾರಿಕೆ ಇಲಾಖೆಯವರು 16 ಕಾಮಗಾರಿ ಮಾಡಿದ್ದಾರೆ, 10,90,36 ರೂಪಾಯಿ ಆಗಿದೆ. ರೇಷ್ಮೆ ಇಲಾಖೆಯವರು 10 ಕಾಮಗಾರಿ ಮಾಡಿದ್ದಾರೆ, 3,76,828 ರೂಪಾಯಿ ಆಗಿದೆ. ಸಣ್ಣ ಜಲನೆ ಮತ್ತು PRD ಇಲಾಖೆಯವರು ಇಲ್ಲಿ ಯಾವುದೂ ಮಾಡಿಲ್ಲ. ಒಟ್ಟಾರೆಯಾಗಿ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ 160 ಕಾಮಗಾರಿಗಳನ್ನ ಈ ಒಂದು ವರ್ಷಾವಧಿಯಲ್ಲಿ ಇಲಾಖೆಗಳು ಗ್ರಾಮ ಪಂಚಾಯತಿ ಎಲ್ಲ ಸೇರಿ 164 ಕಾಮಗಾರಿ ಮಾಡಿದ್ದಾರೆ. ಅದರಲ್ಲಿ 94,400 ರೂಪಾಯಿ ಒಟ್ಟಾರೆಯಾಗಿ ಖರ್ಚು ಮಾಡಿದ್ದಾರೆ, ಪೇಮೆಂಟ್ ಆಗಿದೆ. ಇದರಲ್ಲಿ ಏನೇನು ಕೆಲಸಗಳು ಮಾಡಿದ್ದಾರೆ, ಏನೇನು ಕೆಲಸಗಳಾಗಿದೆ, ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲಾ ಹಳ್ಳಿಗಳಲ್ಲೂ ಏನೇನು ಕೆಲಸಗಳು ಮಾಡಿರ್ಬೋದು ಅನ್ನೋದು ಒಂದಿಷ್ಟಿದೆ. ಪೋಷಕ ಕೈಗಾರಿಕೆಗಳು 4 ಇದೆ. ಮೇಕೆ ಶೆಡ್ಗಳು 1 ಮಾಡಿದ್ದಾರೆ. ರಸ್ತೆಯ ನಿರ್ಮಾಣ 7, CCC 1, ಘನತ್ಯಾಜ್ಯ ಘಟಕ 1, ಮಳೆ ನೀರು ಕೊಯ್ಲು 5, ರಾಜಕಾಲುವೆ 3, ಮನೆಗಳು 16, ಹಸು ಶೆಡ್ಗಳು 27, ಕೃಷಿ ಹೊಂಡ 38, ಬಚ್ಚಲಗುಂಡಿ 1, ಕುರಿ ಶೆಡ್ಡು 7, ಶಾಲಾ ಶೌಚಾಲಯಗಳು 4, ಅಂಗನವಾಡಿ ಕಟ್ಟಡ 1, ಮೋರಿ ನಿರ್ಮಾಣ 4, 1, ತೋಟಗಾರಿಕೆ ಇಲಾಖೆಯಿಂದ 16, ಅರಣ್ಯ ಇಲಾಖೆ 10, ರೇಷ್ಮೆ ಇಲಾಖೆ 10, ಕೃಷಿ ಇಲಾಖೆ 10. ಒಟ್ಟಾರೆಯಾಗಿ 164 ಕಾಮಗಾರಿಗಳನ್ನ ಈ ಒಂದು ನಿಮ್ಮ ಒಂದು ಪಂಚಾಯತಿನಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಮಾಡಿದ್ದಾರೆ. ಇದ್ರ ಸಂಬಂಧಪಟ್ಟಂಗೆ ನಿಮ್ಗೆ ಯಾವ ವರ್ಕ್ಗಳು ಏನೇನು, ಯಾವ ವಿಲೇಜ್ ಅಲ್ಲಿ ಏನೇನು ವರ್ಕ್ ಇದೆ, ಏನೇನು ವರ್ಕ್ ಮಾಡಿದ್ದಾರೆ ಅನ್ನೋದನ್ನ ಪ್ರತಿಯೊಂದು ಒಂದು ವಿಲೇಜ್ ಅಲ್ಲಿ ಏನೇನು ವರ್ಕ್ ಇದೆ ಅಂತ ಅಂದ್ಬಿಟ್ಟು ನಿಮ್ಮ ಮುಂದೆ ಚರ್ಚೆ ಮಾಡ್ತೀವಿ, ನಿಮ್ಮ ಮುಂದೆ ಹೇಳ್ತೀವಿ. ಏನೇನೋ ಸಮಸ್ಯೆ ಇತ್ತು ಅಲ್ಲಿ ನಾವು ನೋಡ್ಕೊಂಡ್ ಬಂದಾಗ ನಾವು ನೋಡಿರೋದನ್ನ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಅದು ರಿಪೋರ್ಟ್ ಮಾಡಿದೀವಿ, ಏನ್ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು. ಕೆಲವೊಂದು ಕಡೆ ನೇಮ್ ಬೋರ್ಡ್ಸ್ ಇಲ್ಲ, ನಾವು ಆಲ್ರೆಡಿ PO ಸರ್ ಹೇಳಿದ್ವಿ ಸರ್ ಹಾಕ್ತೀವಿ, ನೇಮ್ ಬೋರ್ಡ್ಸ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಕೆಲವು ಕಡೆ ನೇಮ್ ಬೋರ್ಡ್ಸ್ ಗೋಡೆ ಮೇಲೆ ಬರ್ತಿದ್ರು ಸರ್, ಅದನ್ನ ದಯವಿಟ್ಟು ಗೋಡೆ ಮೇಲೆ ಬರೀಬೇಡಿ, ಕಮ್ಯುನಿಟಿ ವರ್ಕ್ ಬರೆಯಕ್ಕೆ ಹೋಗಬೇಡಿ, ಇಂಡಿವಿಜುವಲ್ ಬೇಕಾದ್ರೆ ಬರ್ಕೊಳ್ಳಿ, ಕಮ್ಯುನಿಟಿ ವರ್ಕ್ ನೀವು ಬೋರ್ಡ್ ಹಾಕ್ಬೇಕು ಅಂತ ಹೇಳಿದ್ವಿ ಸರ್, ಅದು ಹಾಕ್ತೀವಿ ಅಂತಿದ್ದಾರೆ. ಅದನ್ನ ಸಜೆಷನ್ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಏನು ವರ್ಕ್ಸ್ ಪ್ರಾಬ್ಲಮ್ ಇದೆ. ಇಲ್ಲಿ ಮುರಾರ್ಜಿ ದೇಶದಲ್ಲಿ ಕೆಲವೊಂದು ವರ್ಕ್ಸ್ ಮಾಡಿದ್ದಾರೆ, ಅದ್ರಲ್ಲಿ ಮಾಡಿದ್ದಾರೆ. ಅದು ನಾವು ಸ್ವಲ್ಪ ಒಂದು ನಮ್ಗೆ ಡೌಟ್ ಇತ್ತು, ಯಾಕಂದ್ರೆ ರೆಸಿಡೆನ್ಸಿಯಲ್ಲಿ ವರ್ಕ್ ಮಾಡ್ಬೋದಾ ಮಾಡಬಾರ್ದು ನರೇಗಾ ವರ್ಕ್ಸ್ ಅಂತ ಮತ್ತೆ ಲೆಟರ್ ಬಂತ ಮಾಡಿ ಈಗ ಒಂದು 3 ವರ್ಷದಿಂದ ಅದು ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಸರ್. ಅಲ್ಲಿ ಮಳೆ ನೀರು ಕೊಯ್ಲು 4 ಮಾಡಿದ್ದಾರೆ, ಕಿತ್ತೂರಾಣಿ ಚೆನ್ನಮ್ಮಗೆ 2 ಮತ್ತೆ ಮುರಾರ್ಜಿ ದೇಸಾಯಿಗೆ 2. ಒಟ್ಟಾರೆಯಾಗಿ 2 ಒಂದೇ ಕಾಂಪೌಂಡ್ ಅಲ್ಲಿ ಇದೆ. ಸೊ ಅದು ಜಾಗ ಇಲ್ಲ ಅಂತ ಬಿಟ್ಟು 2 ಒಂದೇ ಕಾಂಪೌಂಡ್ ಅಲ್ಲಿ ಮಾಡ್ತಿದ್ದಲ್ಲ, 2 ಕಡೆಯಲ್ಲೂ ಮಾಡಿದ್ದಾರೆ. ವರ್ಕ್ಸ್ ವಿಸಿಟ್ ಮಾಡಿದ್ವಿ, ಎಲ್ಲ ವರ್ಕ್ಸ್ ಚೆನ್ನಾಗಿದೆ, ವರ್ಕ್ಸ್ ಎಲ್ಲ ಸಮಸ್ಯೆ ಇಲ್ಲ. ವರ್ಕ್ಸ್ ಬಗ್ಗೆ ಇರೋದು ಸಂಬಂಧಪಟ್ಟಂಗೆ ನಾವು ನೋಡಿದಂಗೆ ನಾವು ವಿಲೇಜ್ ನಿಮ್ಗೆ ಕೊಡ್ತೀವಿ. ನೀವೇನೇನೋ ಪ್ರಾಬ್ಲಮ್ಸ್ ಇಲ್ಲ ಸರ್ ವರ್ಕ್ ಆಗಿಲ್ಲ ಅಂತಂದ್ರೆ ನೀವು ಸಭೆಯಲ್ಲಿ ಹೇಳ್ತೀವಿ, ಆ ಸಭೆಯಲ್ಲಿ ನೀವೇನು ತೀರ್ಮಾನ ಮಾಡ್ತೀರೋ ಅದಕ್ಕೆ ನಾವು ರಿಪೋರ್ಟ್ ಮಾಡಿ ಕೊಡ್ತೀವಿ. ಅದು ವಿಲೇಜ್ ರಾಜನಹಳ್ಳಿ ಗ್ರಾಮ ಪಂಚಾಯತ್ 23-24ನೇ ಸಾಲಿನಲ್ಲಿ ನಡೆದಿರುವ ಕಾಮಗಾರಿಗಳು ಮತ್ತು ಖರ್ಚು ವೆಚ್ಚಗಳು. ಉಪ್ಪರಡಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಶೌಚಾಲಯ ನಿರ್ಮಾಣ ಕೂಲಿ 13,588, ಸಾಮಗ್ರಿ 2,75,177. ಉಚ್ಚಂದ್ರ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣ ಕಾಮಗಾರಿ 35,392.
ಪಂಪಟ್ಟಿ ಗ್ರಾಮದ ಕಾಳಪ್ಪನ ಜಮೀನಿನ ಹತ್ತಿರ ಮನೆ ನಿರ್ಮಾಣ 15,168. ಬಡಕಲಹಳ್ಳಿ ಗ್ರಾಮ ರುಕ್ಮಿಣಿಯ ಮಕ್ಕಂ ನಾರಾಯಣಪ್ಪರ ಅವರ ಮನೆ ನಿರ್ಮಾಣ 26,544. ಕಿತ್ತಂದ್ರ ಗ್ರಾಮದ ಗೀತಪ್ಪಂ ನಾರಾಯಣಸ್ವಾಮಿ ಅವರ ಅಸೋಸಿಯೇಟ್ ನಿರ್ಮಾಣ 6,636. ಮಾತನ್ಪುರ ಗ್ರಾಮದ ಇಂದ್ರಮ್ಮಕ್ಕಂ ವೆಂಕಟೇಶಪ್ಪರ ಅವರ ಮನೆಗೆ ಅಸೋಸಿಯೇಟ್ ನಿರ್ಮಾಣ 6,636. ಅಧಿಕಾರಟ್ಟಿ ಗ್ರಾಮದ ಬಿ ಆನಂದ ಬಿನ್ ಭೈರಪ್ಪರ ಅವರ ಕೃಷಿ ಹೊಂಡ ನಿರ್ಮಾಣ 1,17,536. ದೊಡ್ಡಗ್ಲೂರು ಗ್ರಾಮದ ಶೋಭಕ್ಕಂ ಅಶ್ವಥಪ್ಪರ ಅವರ ಮನೆಗೆ ಬಚ್ಚಲಗುಂಡಿ ನಿರ್ಮಾಣ 1,580. ಗಲಾಟಳ್ಳಿ ಗ್ರಾಮದ ಯಶೋಧ ಶ್ರೀಕಂ ನರಸಿಂಹಪ್ಪರ ಅವರ ಮನೆಗೆ ಕುರಿಶೆಡ್ ನಿರ್ಮಾಣ 6,636. ಗಲಾಟಳ್ಳಿ ಗ್ರಾಮದ ರತ್ನಮ್ಮಕ್ಕಂ ಕಾಂತರಾಜರವರ ಮನೆಗೆ ಕುರಿಶೆಡ್ ನಿರ್ಮಾಣ 6,636. ದೊಡ್ಡಗ್ಲೂರು ಗ್ರಾಮದ ಭಾಗ್ಯಮ್ಮ ಬಿನ್ ರಾಮಯ್ಯರವರ ಅಸೋಸಿಯೇಟ್ ನಿರ್ಮಾಣ 3,792. ಅಧಿಕಾರಟ್ಟಿ ಗ್ರಾಮದ ವೆಂಕಟಮ್ಮ ಮುನಿಯಪ್ಪರ ಅವರ ಮನೆಗೆ ಕುರಿಶೆಡ್ ನಿರ್ಮಾಣ 3,792. ಉಪ್ಪರಹಳ್ಳಿ ಗ್ರಾಮದ ರಾಜೇಂದ್ರ ಬಿನ್ ವೆಂಕಟಭಟ್ ರಮಣಪ್ಪರ ಅವರ ಮನೆಗೆ ಅಸೋಸಿಯೇಟ್ ನಿರ್ಮಾಣ 6,636. ದೊಡ್ಡಕಲ್ಲಹಳ್ಳಿ ಗ್ರಾಮದ ಚಂದ್ರಿಕಾ ಗೋವಿಂದಪ್ಪರ ಅವರ ಮನೆ ನಿರ್ಮಾಣ 4,424. ನಲ್ಲಹಳ್ಳಿ ಗ್ರಾಮದ ಶ್ರೀನಿವಾಸ ಬಿನ್ ಈರಪ್ಪರ ಅವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ 9,692. ಚಿಕ್ಕಲಹಳ್ಳಿ ಗ್ರಾಮದ ಸಪ್ಪಂಗಿ ರಾಮಯ್ಯ ಬಿನ್ ದೊಡ್ಡಮಯ್ಯಪ್ಪರ ಅವರ ಮನೆ ನಿರ್ಮಾಣ 11,060. ದೊಡ್ಡಕಲ್ಲಹಳ್ಳಿ ಗ್ರಾಮದ ಶ್ಯಾಮಲಕಂ ಶಿವಟ್ಟಿ ಅವರ ಬಸವವಸತಿ ಮನೆ ನಿರ್ಮಾಣ 4,424. ಚಿಕ್ಕಸಂದ್ರ ಗ್ರಾಮದ ಅಂಟಮಕಂ ಮುನಿಯಪ್ಪರ ಅವರ ಮನೆ ನಿರ್ಮಾಣ 4,424. ತುರುವಲಹಳ್ಳಿ ಗ್ರಾಮದ ಚಿನ್ನಮ್ಮಕಂ ಚೋಳಪ್ಪರ ಅವರ ಮನೆ ನಿರ್ಮಾಣ 24,132. ಉಪ್ಪರಹಳ್ಳಿ ಗ್ರಾಮದ ನಾಗರತಮ್ಮ ಗಿರಿಯಪ್ಪರ ಅವರ ಮನೆ ನಿರ್ಮಾಣ 26,860. ಚಿಕ್ಕನಹಳ್ಳಿ ಗ್ರಾಮದ ಸುಧಾಕಂ ವೆಂಕಟೇಶಪ್ಪರ ಅವರ ಮನೆ ನಿರ್ಮಾಣ 27,492. ಮಾತನ್ಪುರ ಗ್ರಾಮದ ಸರೋಜಮ್ಮಕಂ ಮಲ್ಲಾಪುರ ಅವರ ಮನೆ ನಿರ್ಮಾಣ 8,848. ಮಾತನ್ಪುರ ಗ್ರಾಮದ ಸುಧಾಕಂ ಚಲಪತಿರವರ ಪೌಷ್ಟಿಕ ತೋಟ ನಿರ್ಮಾಣ 1,590. ಮಾತನ್ಪುರ ಗ್ರಾಮದ ಇಂದ್ರಮಕಂ ವೆಂಕಟೇಶ್ವರ ಪೌಷ್ಟಿಕ ತೋಟ ನಿರ್ಮಾಣ 632. ಅಧಿಕಾರಟ್ಟಿ ಗ್ರಾಮದ ಮಾಲಕಂ ಮಂಜುನಾಥ ಅವರ ಪೌಷ್ಟಿಕ ತೋಟ ನಿರ್ಮಾಣ 1,570. ಅಧಿಕಾರಟ್ಟಿ ಗ್ರಾಮದ ಸಂಗೀತಕಂ ನಾಗೇಶ್ ಅವರ ಪೌಷ್ಟಿಕ ತೋಟ ನಿರ್ಮಾಣ 632. ಅಲ್ಲಹಳ್ಳಿ ಗ್ರಾಮದ ರಾಜೇಂದ್ರ ಬಿಸ್ಪುರ ಅವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ 88,480. ಸಿಗ್ನಳ್ಳಿ ಗ್ರಾಮದ ಭಾಗ್ಯಮಕ್ಕಂ ರಂಗರಾಜ್ ಅವರ ಬಸವವಸತಿ ಯೋಜನೆಯಡಿ ಮನೆ ನಿರ್ಮಾಣ 22,176. ನಲ್ಲಹಳ್ಳಿ ಗ್ರಾಮದ ಪದ್ಮಮ್ಮಕ್ಕಂ ನಾಗೇಶ್ ಅವರ ಮನೆ ನಿರ್ಮಾಣ 24,860. ಮುತ್ತನಹಟ್ಟಿ ಗ್ರಾಮದ ನಾಗವೇಣಿಕಂ ತಿಮ್ಮಯ್ಯಪ್ಪರ ಅವರ ಮನೆ ನಿರ್ಮಾಣ 25,580. ಶಿವರಟ್ಟಿ ಗ್ರಾಮದ ನಾಗರತ್ನಮ್ಮಕ್ಕಂ ಕಮಲಕೊಂಡಪ್ಪರ ಅವರ ಮನೆ ನಿರ್ಮಾಣ 25,596. ಮಾತನ್ಪುರ ಗ್ರಾಮದ ತೋಟೇಶಪ್ಪರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ 1,42,452. ಅಲ್ಲಹಳ್ಳಿ ಗ್ರಾಮದ ನಾರಾಯಣಪ್ಪ ಕಾಳಪ್ಪರ ಅವರ ಕೃಷಿ ಹೊಂಡ ನಿರ್ಮಾಣ 1,23,872. ಮಾತನ್ಪುರ ಗ್ರಾಮದ ಸೀನಪ್ಪ ಬಿನ್ ರಾಮಕೃಷ್ಣಪ್ಪರ ಅವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ 1,17,500. ಮಾತನ್ಪುರ ಗ್ರಾಮದ ನಾಗರತ್ನಮ್ಮಕ್ಕಂ ಮಂಜನಪ್ಪರ ಅವರ ಮನೆಗೆ ಕುರಿಶೆಡ್ ನಿರ್ಮಾಣ 6,320. ರಾಜನಹಳ್ಳಿ ಗ್ರಾಮದ ಕೃಷ್ಣಪ್ಪ ಬಿನ್ ನಂಜುಂಡಪ್ಪರ ಅವರ ಕುರಿಶೆಡ್ ನಿರ್ಮಾಣ 25,580. ರಾಜನಹಳ್ಳಿ ಗ್ರಾಮದ ಮುತ್ತರಾಜ್ ಬಿನ್ ತಿಮ್ಮಯ್ಯಪ್ಪರ ಅವರ ಅಸೋಸಿಯೇಟ್ ನಿರ್ಮಾಣ 15,484. ದೊಡ್ಡಕಲ್ಲಹಳ್ಳಿ ಗ್ರಾಮದ ಅಶೋಕ್ ಬಿನ್ ಮುನಿಯಪ್ಪರ ಅವರ ಕೃಷಿ ಹೊಂಡ ನಿರ್ಮಾಣ 1,26,400. ದೊಡ್ಡಕಲ್ಲಹಳ್ಳಿ ಗ್ರಾಮದ ಆಂಜಿನಮ್ಮ ನಂಜಪ್ಪರ ಅವರ ಕೃಷಿ ಹೊಂಡ ನಿರ್ಮಾಣ 1,06,176. ದೊಡ್ಡಕಲ್ಲಹಳ್ಳಿ ಗ್ರಾಮದ ಮುನಿರಾಜು ಬಿನ್ ಲೇಟ್ ತಿಮ್ಮರಾಯಪ್ಪರ ಅವರ ಅಸೋಸಿಯೇಟ್ ನಿರ್ಮಾಣ 8,216. ಸಾಮಗ್ರಿ 47,166. ದೊಡ್ಡಕಲ್ಲಹಳ್ಳಿ ಗ್ರಾಮದ ಚಂದ್ರಪ್ಪ ಬಿನ್ ಲೇಟ್ ತಿಮ್ಮರಾಯಪ್ಪರ ಅವರ ಅಸೋಸಿಯೇಟ್ ನಿರ್ಮಾಣ 8,216. ಸಂಪನಟ್ಟಿ ಗ್ರಾಮದ ನಾರಾಯಣಸ್ವಾಮಿ ಬಿನ್ ತಿಮ್ಮಪ್ಪರ ಅವರ ಅಸೋಸಿಯೇಟ್ ನಿರ್ಮಾಣ 6,636. ಸಂಪನಟ್ಟಿ ಗ್ರಾಮದ ವಿಶ್ವೇಶ್ವರಯ್ಯ ಬಿನ್ ಲಿಂಗಪ್ಪರ ಅವರ ಅಸೋಸಿಯೇಟ್ ನಿರ್ಮಾಣ 3,476. ಚಿಕ್ಕಲಹಳ್ಳಿ ಗ್ರಾಮದ ವೆಂಕಟೇಶ್ವರಮ್ಮ ಬ್ರಹ್ಮಯ್ಯರವರ ಮೇಕೆಶೆಡ್ ನಿರ್ಮಾಣ 2,528. ದೊಡ್ಡಗ್ಲೂರು ಗ್ರಾಮದ ನಾಗೇಶ್ವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ 1,21,460. ನಲ್ಲಹಳ್ಳಿ ಗ್ರಾಮದ ನಾರಾಯಣಪ್ಪ ಬಿನ್ ಲೇಟ್ ಮುನಿಯಪ್ಪರ ಅವರ ಅಸೋಸಿಯೇಟ್ ನಿರ್ಮಾಣ 26,544. ದೊಡ್ಡಕಲ್ಲಹಳ್ಳಿ ಗ್ರಾಮದ ಸರಸ್ವತಮ್ಮಕ್ಕಂ ಜಯರಾಮಪ್ಪರ ಅವರ ಅಸೋಸಿಯೇಟ್ ನಿರ್ಮಾಣ 8,216. ದೊಡ್ಡಕಲ್ಲಹಳ್ಳಿ ಗ್ರಾಮದ ಮುರುಗೇಶ್ ಚಿನ್ನಪ್ಪ ಅವರ ಅಸೋಸಿಯೇಟ್ ನಿರ್ಮಾಣ 8,216. ರಾಜನಹಳ್ಳಿ ಗ್ರಾಮದ ವಾಲೇಗೌಡ ಅವರ ಕೃಷಿ ಹೊಂಡ ನಿರ್ಮಾಣ 9,600. ದೊಡ್ಡಕಲ್ಲಹಳ್ಳಿ ಗ್ರಾಮದ ವೆಂಕಟಸ್ವಾಮಿ ತಿಮ್ಮಪ್ಪರ ಅವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ 1,26,084. ಅಧಿಕಾರಟ್ಟಿ ಗ್ರಾಮದ ಸಂಪಂಗಿ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ 1,02,700. ಅಧಿಕಾರಟ್ಟಿ ಗ್ರಾಮದ ವೆಂಕಟಚಲಪತಿ ಬಿ ಕೃಷ್ಣಪ್ಪ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ 1,90,448. ದೊಡ್ಡಕಲ್ಲಹಳ್ಳಿ ಗ್ರಾಮದ ಕೆ.ಟಿ. ಮುನಿಯಪ್ಪ ಲೇಟ್ ತಿಮ್ಮರಾಯಪ್ಪರ ಅವರ ಕುರಿಶೆಡ್ ನಿರ್ಮಾಣ 33,080. ಚಿಕ್ಕದ ಗ್ರಾಮದ ಚಿಕ್ಕರಸಪ್ಪರ ಅವರ ಅಸೋಸಿಯೇಟ್ ನಿರ್ಮಾಣ 26,544. ಅಲ್ಲಹಳ್ಳಿ ಗ್ರಾಮದ ಗುಂಡಪ್ಪರ ಅವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ 99,256. ದೊಡ್ಡಕಲ್ಲಹಳ್ಳಿ ಗ್ರಾಮದ ಜಯಮೋಹನ್ ವೆಂಕಟಸ್ವಾಮಿ ಅವರ ಅಸೋಸಿಯೇಟ್ ನಿರ್ಮಾಣ 8,216.